ಇದು ನಿನ್ನೇನಾ ಕಿತಾಪತಿ? ನೀನೇ ಅಲ್ವಾ ಕಾಳಿಗೆ ಫೋನ್ ಮಾಡಿ ಹೇಳಿದ್ದು ನಾನು ಇಲ್ಲಿದ್ದೀನಿ ಅಂತ? ರಾಧಿಕಾ, ನೀನು ಒಬ್ಳು ಹೆಣ್ಣ? ನಿಂದು ಒಂದ್ ಜನ್ಮನ. ಎಸ್, ನಿನ್ಗಿಂತ ಬ್ಯೂಟಿಫುಲ್ ಹೆಣ್ಣು ಬೇಕಿದ್ರೆ ತನಿಷ್ನೆ ಕೇಳು. ಮುಚ್ಚೆ ಬಾಯಿ. ಏನು, ನೀ ನನ್ನ ಡಾರ್ಲಿಂಗ್ಗಿಂತ ಬ್ಯೂಟಿಫುಲ್ಲಾ? ಕಂಡಿದ್ದೀನಿ. ನೀ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ನನ್ನ ಡಾರ್ಲಿಂಗ್ ಕಾಲ್ ಬೆಳಗು ಸಮ ಇಲ್ಲ. ನೀನು ಬಂದ್ಬಿಟ್ಲು ಹೇಳಕ್ಕೆ. ಹೋಗೆ. ಏನು ಮಾಡ್ತಿದ್ಯಾ ರಾಧಿ? ಅವ್ನು ಮೊದಲೇ ಪಾಗಲ್ ಪ್ರೇಮ ಅವಳ ಮೇಲೆ ಅಂತಾರೆ, ನೀನು ಅವ್ರ ವಿರುದ್ಧನೇ ಮಾತಾಡ್ತಾ ಇದೆಯಲ್ಲ. ಈಗ ನಿನಗೆ ಏನಾಗಬೇಕು? ಆ ಭಿಕ್ಷಕನ ಹೊಡೆದು ಈ ಪಿಕ್ಚರಿಂದ ಹೊರಗಡೆ ಹಾಕಿ ನಯನನ್ನ ಕಂಟ್ರೋಲ್ ತೊಗೊಬೇಕು. ಆಮೇಲೆ ಅವಳನ್ನ ಅವಮಾನ ಮಾಡಬೇಕು. ಅಷ್ಟೇ ತಾನೇ ಮಾಡ್ತಿದ್ರು. ಕಾಳಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅನಿಸ್ತಿಲ್ವಾ? ಮೊದಲು ಈ ರೋಹಿತ್ನ ಎತ್ಬಿಡು, ಆಮೇಲೆ ಆ ನಯನ ನಿನ್ನವಳನೆ. ಅವಳನ್ನ ನೀನು ಏನು ಮಾಡೋದು ಕೇಳೋರು ಯಾರೂ ಗೊತ್ತಿಲ್ಲ. ಹಿಂಗೆ ದುಡ್ಡಿಡ್ಬೇಕಾದ್ರೆ ಕೇಳು. ಹೌದಾ? ಕಾಳಿ, ಏನ್ ಮಾಡ್ತಿದ್ಯಾ? ಕಾಳಿ, ಏನ್ ಮಾಡ್ತಿದ್ಯಾ? ನಂಗೆ ಕೆಲಸ ಮಾಡಕ್ ಬರುತ್ತೆ. ನೀವಿಬ್ರು ಸುಮ್ನೆ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕುಂತ್ರೆ ಬದುಕ್ತೀರಾ, ಇಲ್ಲ ಅಂದ್ರೆ ಅಲ್ಲ ಕಾಳಿ. ನನ್ನ ಡಾರ್ಲಿಂಗೋಸ್ಕರ ನಾ ಬಂದಿರೋದು. ನಿಮ್ ಜೊತೆ ಅಮ್ಮಣ್ಣಿ ಆಟ ಆಡ ಬಂದಿಲ್ಲ. ಸುಮ್ನೆ ಸೈಡಿಗಿದ್ರೆ ಬದುಕೋತೀರಾ, ಇಲ್ಲ ಅಂದ್ರೆ ನನ್ನ ಎದುರುಗಡೆನೆ ಅವ್ನ್ ಕೈ ಹಿಡ್ಕೊಂಡಷ್ಟು ಧೈರ್ಯ ಬಂತ ನಿಂಗೆ? ಬಿಡೆ ಅವನ್ ಕೈನ. ನನಗೆ ಇಲ್ಲೋನಷ್ಟು ಧೈರ್ಯ ಬಂತ. ಇದು ಖಂಡಿತ ಒಳ್ಳೆ ಲಕ್ಷಣ ಅಲ್ಲ. ಇದು ಹಿಂಗೆ ಬಿಟ್ರೆ ಆಗಲ್ಲ. ನಿನ್ನ ಎತ್ತಕೊಂಡೋಗಿ ತಾಳೆ ಕಟ್ಟಿದ್ರೆ ಸುಮ್ಮನೆ ನನ್ನ ಹಿಂದೆ ಬಿದ್ದಿರ್ತೀಯ. ಬಾ. ಇಷ್ಟ ಇಲ್ಲದೆ ಇದ್ರು ಹೆಣ್ಣು ಮಕ್ಕಳಿಗೆ ಹಿಂಸೆ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಹೆಣ್ಣು ಮಕ್ಕಳಂದ್ರೆ ಗೌರವ, ಭಕ್ತಿ ಎಲ್ಲ ಕೊಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಾ? ನಾನು ತೋರಿಸ್ಲಾ? ನನಗೆ ಕೈ ಎತ್ತೀಯ? ನೋಡಿವಾಗ ಏನ್ ಮಾಡ್ತೀನಿ ನಿಂಗೆ? ಏನು? ರೋಹಿತ್, ಸಾಕು, ನಿಲ್ಸು. ಈ ಬಿಕಾರಿ ನನ್ನ ಮಗನಿಗೂ 4 ಏಟು ಬಿದ್ದಿದ್ರೆ ನನಗೆ ಅವಾಗ ಖುಷಿ ಆಗ್ತಿತ್ತು. ನನಗೆ ಬಿದ್ದಿರೋ ಏಟು ಮರ್ತೋಗ್ತಿದೆ. ಈ ನನ್ನ ಮಗನ ಮೈ ಮೂಳೆಲ್ಲ ಮುರಿಬೇಕು, ಅವಾಗಲೇ ನನಗೆ ನೆಮ್ಮದಿ ರಾತ್ರಿ. ಸರಿಯಾಗಿ ಹೇಳ್ದೆ ನೀನು. ಲವ್ ಮಾಡುವಂತ ಹಿಂಸೆ ಕೊಟ್ಬಿಟ್ರೆ ನೀನೇನು ರೋಮಿಯೋ ಆಗೋಗ್ತ್ಯಾ? ಪ್ರೀತಿಸೋ ಹುಡುಗಿನ ಕೇಳಬೇಕು, ನಿನಗೆ ಏನು ಇಷ್ಟ, ಏನು ಕಷ್ಟ ಅಂತ. ಅರ್ಥ ಆಯ್ತಾ? ನಿನ್ನಿಂದ ಅವಳು ಅಜ್ಜಿ ಅಮ್ಮ ಊರು ಬಿಟ್ಟು ಬಂದಿದ್ದಾಳೆ ಅಂದರೆ ಇನ್ನು ಅವಳಿಗೆ ಎಷ್ಟು ಹಿಂಸೆ ಕೊಟ್ಟಿರ್ಬೇಡ. ನಾನು ಅವಳ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಇದೆಲ್ಲ ಒಂದು ಪ್ರೀತಿನ ಮುಖ ನೋಡ್ಕೊಂಡಿಂದ ನಯನನ ತಂಟೆಗೆ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಲೋಕ್, ನಾನು ಪ್ರೀತಿಸಿರೋ ಹುಡುಗಿ ತಂಟೆಗೆ ಬಂದರೆ ನಾನು ನಿನಕ್ಕಿಂತ ದೊಡ್ಡ ರೌಡಿ ಆಗ್ತೀನಿ. ರಾಧಿ, ಇವನು ನಂಬ್ಕೊಂಡ್ರೆ ಏನೂ ಆಗಲ್ಲ. ನಮಗೆ ಬೇಕಾಗಿರೋದನ್ನ ನಾವೇ ಮಾಡ್ಕೊಬೇಕು. ರೋಹಿತ್, ಆರ್ ಯು ಓಕೆ? ಹಾಸ್ಟೆಲಿಂದ ಹೋಗೋಣ ರೋಹಿತ್. ನಂಗೆ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಬಾ. ರೋಹಿತ್, 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 ಎದ್ದೇಳು ರೋಹಿತ್. ರೋಹಿತ್, ರೋಹಿತ್,
ರೋಹಿತ್ ಎದ್ದೇಳು. ಪ್ಲೀಸ್, ಐ ಪ್ರಾಮಿಸ್, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನಾ ಮದುವೆ ಆಗೋಣ. ಅಮ್ಮ, ಬಂಗಾರಿ, ಸಮಾಧಾನ ಮಾಡ್ಕೊಮ್ಮ. ಏನಾಯ್ತು ಬಂಗಾರಿ? ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಪಾಪ ರೋಹಿತ್ ನನ್ನನ್ನು ಕಾಪಾಡಕ್ ಹೋಗಿ ಅವನಿಗೆ ಗಾಯ ಆಗಿದೆ. ಎಲ್ಲ ಸೇರ್ಕೊಂಡು ಅದಕ್ಕೆ ಹೇಗ್ ಮಾಡಿದಾರೆ ನೋಡಮ್ಮ. ನೀನ್ ಅಳ್ಬೇಡ. ಅಯ್ಯೋ ದೇವ್ರೇ, ಏನೇ ಇದು ಇಷ್ಟೊಂದು ರಕ್ತ? ಅಮ್ಮ, ರೋಹಿತ್ಗೆ ಎಷ್ಟೊಂದು ಬ್ಲಡ್ ಲಾಸ್ ಆಗಿದೆ ಗೊತ್ತಾ? ಅವನ್ಗೇನಾದ್ರೂ ಆದ್ರೆ ನಾನು ಏನ್ ಮಾಡ್ಲಿ ಅಮ್ಮ? ಬಿಡ್ತೋನೆ. ಏನೇನು ಮಾತಾಡ್ಬೇಡ. ನಿನಗ್ ರೋಹಿತ್ ಮೇಲಿರೋ ಫೀಲಿಂಗ್ಸ್ ನಿನಗ್ ರಿಯಲೈಸ್ ಆಗೋಕೆ ಇಷ್ಟೆಲ್ಲ ಆಗ್ಬೇಕಾಯ್ತಾ? ಇಷ್ಟೆಲ್ಲ ಪ್ರೀತಿ ಎದೆಯಲ್ಲಿ ಇಟ್ಕೊಂಡು ನಿಂಗೆ ಎಷ್ಟೆಲ್ಲ ಅನುಮಾನ ಇತ್ತು ಬಂಗಾರಿ. ನೋಡ, ನಿನ್ ಕಣ್ಣಲ್ಲಿ ನೀರು ಹಾಕ್ಬೇಡಮ್ಮ. ರೋಹಿತ್ಗೆ ಏನೂ ಆಗಲ್ಲ. ಅವ್ನು ಆದಷ್ಟು ಬೇಗ ಗುಣ ಆಗ್ತಾನೆ. ಯೋಚನೆ ಮಾಡ್ಬೇಡ, ಸರಿ ಹೋಗ್ತಾರೆ ಕಡೆ. ಡಾಕ್ಟರ್, ರೋಹಿತ್ ಹೇಗಿದ್ದಾನೆ? ಅವ್ನಿಗೇನು ತೊಂದರೆ ಇಲ್ಲ ಅಲ್ವಾ? ಅವ್ನು ಆರಾಮಾಗಿದ್ದಾನಲ್ವಾ? ಡಾಕ್ಟರ್ ಮಾತಾಡಿ ಡಾಕ್ಟರ್. ನನ್ ರೋಹಿತ್ ಅವ್ನಿಗೇನು ಆಗಿಲ್ಲ ಅಲ್ವಾ? ಯಾಕೆ ಸುಮ್ಮನಿದ್ದೀರಾ? ಅಮ್ಮ ಮಾತಾಡಕ್ ಹೇಳಮ್ಮ ಅವ್ರಿಗೆ. ರೋಹಿತ್, ಎದ್ದೇಳು ರೋಹಿತ್, ಕಣ್ಬಿಡು ರೋಹಿತ್. ನಾನು ನಿನ್ನ ನಯನ ಬಂದಿದ್ದೀನಿ ರೋಹಿತ್. ಪ್ಲೀಸ್ ರೋಹಿತ್, ಎದ್ದೇಳು. ನಿನ್ಗೇನಾದ್ರೂ ಆಗೋಗ್ಬಿಟ್ರೆ ಅನ್ನೋ ಭಯಕ್ಕೆ ನನ್ನ ಹಾರ್ಟ್ ಬೀಟ್ ಎಷ್ಟು ಜೋರಾಗಿದೆ ಗೊತ್ತಾ? ಪ್ಲೀಸ್ ರೋಹಿತ್, ನಾನು ನಿನ್ನ ಹತ್ರ ಏನೋ ಹೇಳ್ಬೇಕು. ಪ್ಲೀಸ್ ಎದ್ದೇಳು. ಬಂಗಾರಿ, ನೋಡು, ಸಮಾಧಾನ ಮಾಡ್ಕೊ. ಡಾಕ್ಟರ್ ಹೇಳಿದ್ರಲ್ವಾ, ಇಲ್ಲಿ ಬಂದು ಡಿಸ್ಟರ್ಬ್ ಮಾಡಬಾರ್ದು, ಗಲಾಟೆ ಮಾಡಬಾರ್ದು ಅಂತ. ಸ್ವಲ್ಪ ಬೆತ್ತಿಗೆ ಮಾತಾಡು. ಡಾಕ್ಟ್ರಿಗೆ ಏನಮ್ಮ ಗೊತ್ತಾಗತ್ತೆ? ನನ್ ರೋಹಿತ್ಗೆ ನಾನೇ ಮೆಡಿಸಿನ್. ನಾನು ಮಾತಾಡಿದ್ರೆ ಸಾಕು, ಕಣ್ಬಿಟ್ಟು ಕೂತ್ಕೊಬಿಡ್ತಾನೆ ಅಲ್ವಾ ರೋಹಿತ್? ಅಮ್ಮ, ರೋಹಿತ್ ಹೇಳ್ತಾ ಇದ್ದ, ನಾನ್ ಪ್ರೀತಿ ಮಾಡದೆ ಇದ್ರು ಅವನ್ ಪ್ರೀತಿಲೇ ಇಬ್ರು ಮ್ಯಾನೇಜ್ ಮಾಡ್ಬೋದು ಅಂತ. ಅವನೊಬ್ನೇ ಯಾಕೆ ಮ್ಯಾನೇಜ್ ಮಾಡ್ಬೇಕು? ಅವನೊಬ್ನೇ ಯಾಕೆ ರಿಸ್ಕ್ ತಗೋಬೇಕು ಅಮ್ಮ? ಇನ್ ಸಾಕು, ನಾನ್ ನನ್ನ ಪ್ರೀತಿನ ಹೇಳ್ಕೊಬಿಡ್ತೀನಿ. ನೈನಾ, ರೋಹಿತ್, ಅಮ್ಮ ರೋಹಿತ್. ರೋಹಿತ್, ಹೇಗಿದ್ಯಾ? ನೋವಾಗ್ತಿದ್ಯಾ? ನೀನ್ ಯಾಕಡ್ಡ ಬರಕ್ ಹೋದೆ? ತುಂಬಾ ನೋವಾಗ್ತಿದ್ರೆ ಹೇಳು ರೋಹಿತ್, ಡಾಕ್ಟರ್ನ ಕರಿತೀನಿ. ನೈನಾ, ಅಮ್ಮ, ರೋಹಿತ್ಗೆ ಹಸ್ವಾಗ್ತಿರ್ಬೋದು, ಏನಾದ್ರೂ ತಿನ್ನೋದಕ್ಕೆ ತರ್ತೀಯಾ? ಸರಿಮಾ. ನೈನಾ, ನಾನು ಹೇಳಿದ್ನಲ್ಲ, ನಾನು ಆರಾಮಾಗೇ ಇದ್ದೀನಿ. ಇರು ರೋಹಿತ್, ನಾನೇ ನಿನಗೆ ಬಿಸಿಯಾಗಿ ಕಾಫಿ ತರ್ತೀನಿ. ನೈನಾ, ಬೇಡ ನೈನಾ. ಅಮ್ಮನ ಹತ್ರ ನನ್ನ ಹತ್ರ ಏನೋ ಹೇಳಬೇಕು ಅಂತಿದ್ಯಲ್ಲ, ಅದೇನು ಅಂತ ಹೇಳು. ನಾನೇನು ಹೇಳ್ದೆ? ಓ, ನೋವಾಗ್ತಿದೆ ಅಂತನಾ? ಇರು, ಡಾಕ್ಟ್ರನ್ನ ಕರಿತೀನಿ. ನಾನು ಕೇಳ್ತಿರೋದು ನಿನ್ನ ಬಗ್ಗೆ. ಆಗಲೇ ಅಮ್ಮನ ಹತ್ರ ನನಗೇನೋ ಹೇಳಬೇಕು ಅಂತಿದ್ಯಲ್ಲ, ಏನದು? ಬಂಗಾರಿ, ನಾನು ಹೋಗಿ ರೋಹಿತ್ ಡಿಸ್ಚಾರ್ಜ್ ಬಗ್ಗೆ ಕೇಳ್ಕೊಂಡು ಬರ್ತೀನಿ. ಹಾಂ, ನೀವು ಮಾತಾಡ್ತಾ ಇರಿ. ಐ ಲವ್ ಯು ರೋಹಿತ್. ನನಗೆ ನಿನ್ನನ್ನು ಪ್ರೀತಿಸದೇ ಇರೋದಕ್ಕಾಗ್ತಾನೇ ಇಲ್ಲ. ನಾವಿಬ್ಬರು ಮದುವೆ ಆಗೋಣ, ಪ್ರೀತಿಯಿಂದ ಮದುವೆ ಆಗೋಣ. ನನಗೆ ನಿನ್ನ ಬಗ್ಗೆ, ನಿನ್ನ ಪ್ರೀತಿ ಬಗ್ಗೆ, ನಿನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಕ್ಲಾರಿಟಿ ಇದೆ.
ಲೆಟ್ಸ್ ಗೆಟ್ ಮ್ಯಾರಿಡ್. ಥ್ಯಾಂಕ್ ಗಾಡ್. ನನ್ನ ಸ್ಟೇಟಸ್, ನನ್ನ ದುಡ್ಡು, ನನ್ನ ಪೊಸಿಷನ್ ಏನೂ ಗೊತ್ತಿಲ್ಲದೆ ಬರೀ ನನಗೋಸ್ಕರ ನನ್ನನ್ನು ಪ್ರೀತಿಸೋ ಹುಡುಗಿ ಸಿಕ್ಕಿದ್ಲು. ಹಲೋ ಅಕ್ಷಯ್. ಬಾಸ್, ಹೇಗಿದ್ದೀರಾ? ನಂಗೆ ಎಲ್ಲ ವಿಷಯ ಗೊತ್ತಾಯ್ತು. ಆ ಕಾಳಿಗೆ ಸರಿಯಾಗಿ ಬುದ್ಧಿ ಕಲ್ಸಾಗಿದೆ. ನಿಮ್ಮನ್ನು ನೋಡೋಕೆ ಬರೋಣ ಅಂದರೆ ನಯನ ಮೇಡಮ್ ಆ ಕಡೆ ಈ ಕಡೆ ಅಲ್ಲಾಡ್ದೆ ಕೂತಿದ್ರು ಬಾಸ್. ಓಹೋ, ಏನು ಬಾಸ್, ಫುಲ್ ಖುಷಿನಾ? ಏನು ಅಕ್ಷಯ್, ಮೊದಲು ಹೋಗಿ ವೆಡ್ಡಿಂಗ್ ಅರೇಂಜ್ಮೆಂಟ್ಸ್ ಮಾಡು. ಆಮೇಲೆ ಹಾಗೆ ನಯನ ಅವ್ರ ಅಮ್ಮಂಗೆ ಒಂದು ಚೂರು ಟೆನ್ಷನ್ ಆಗದಿರೋ ಥರ ನೋಡ್ಕೊ. ಗಾಟ್ ಇಟ್? ಹಾಂ, ಓಕೆ ಬಾಸ್, ಓಕೆ. ಅಮ್ಮ, ಇಷ್ಟೆಲ್ಲ ಗ್ರ್ಯಾಂಡ್ ವೆಡ್ಡಿಂಗ್ ಬೇಕಾ? ಯಾಕೆ ಬೇಡ? ಇರೋದೊಬ್ಳು ಮಗಳು, ಚೆನ್ನಾಗೇ ಮಾಡ್ತೀನಿ ಮದ್ವೆನ. ಅಮ್ಮ, ಹಾಗಂತ ಇರೋ ಬರೋ ಸೇವಿಂಗ್ಸ್ ಎಲ್ಲ ನನ್ನ ಮದ್ವೆ ಮೇಲೆ ಹಾಕ್ತೀಯಾ? ನಾನ್ ಕಷ್ಟಪಟ್ಟು ಸೇವಿಂಗ್ ಮಾಡಿರೋದು ಮದ್ವೆ ಮಾಡೋಕೆ ಅಂತಾನೆ ಕಣೆ. ನಿಮ್ಮಪ್ಪ ಇದ್ದಿದ್ರೆ ಅದ್ದೂರಿಯಾಗಿ ಮದ್ವೆ ಮಾಡಿರೋರು. ಅವ್ರ ಕನ್ಸನ್ನ ನಾನು ನನ್ಸ್ ಮಾಡ್ಲೇಬೇಕು. ಅದಕ್ಕೆ ಅಲ್ವಾ ಸಿಟಿನಲ್ಲಿ ಬೆಸ್ಟ್ ಪಾರ್ಟಿ ಹಾಲ್ನ ಹುಡುಕಿ 3 ತಿಂಗಳ ಹಿಂದೆನೆ ಬುಕ್ ಮಾಡಿರೋದು ನಾನು. ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಪ್ರೀತಿ ಅಂದರೆ ಎಷ್ಟೊಂದು ಕನಸು, ಎಷ್ಟೊಂದು ಜವಾಬ್ದಾರಿ. ಪ್ರೊಬ್ಯಾಬ್ಲಿ ಓನ್ಲಿ ದೇ ನೋ ವಾಟ್ ದೇರ್ ರಿಯಲ್ ಸ್ಯಾಕ್ರಿಫೈಸಸ್ ಆರ್. ಎಲ್ಲೋದ್ರೂ ಈ ಬೆಕ್ಕು ಅಡ್ಡ ಬರುತ್ತೆ. ಛೇ, ರಾಧಿ, ಬಂದಿರೋ ಕೆಲಸದ ಕಡೆ ಗಮನ ಕೊಡು. ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಡು. ಎಸ್, ಯು ಆರ್ ರೈಟ್. ಮ್ಯಾನೇಜರ್, ನನಗೆ ನೆಕ್ಸ್ಟ್ ಥರ್ಸ್ಡೇಯಿಂದನೇ ಈ ಹಾಲ್ ಬೇಕು. ಪ್ರೀ ವೆಡ್ಡಿಂಗ್ ಫಂಕ್ಷನ್ಸ್ ಎಲ್ಲ ಇರುತ್ತೆ ಅಲ್ವಾ? ಇಟ್ ಹ್ಯಾಸ್ ಟು ಬಿ ಎ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಲ್ವಾ ತನಿಷ್? ಓಕೆ. ಓ ಸಾರಿ ಮೇಡಮ್, ಆ ಡೇಟ್ ಬುಕ್ ಆಗಿದೆ. ಯಾರೋ ರೋಹಿತ್ ನಯನ ಅನ್ನೋರ್ ವೆಡ್ಡಿಂಗು. ನೋ, ಹಾಗಾಗಲ್ಲ. ನಮಗೆ ಈ ಹಾಲ್ 4 days ಮುಂಚೆನೇ ಬೇಕು. ಆಗ್ಲಿಲ್ಲ ಅಂದ್ರೆ ಹೇಳಿ, ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ನಮ್ಮ ಬಡ್ಜೆಟ್ ಮುಂದೆ ಅವ್ರ ಬಡ್ಜೆಟ್ ಏನೂ ಇಲ್ಲ. ಅಲ್ಲ ರಾಧಿ, ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ಮದ್ವೆನಲ್ಲಿ ಬಡ್ಜೆಟ್ ದೊಡ್ಡದು ಚಿಕ್ಕದು ಅಂತ ಅನ್ನಿಸ್ಕೊಳತ್ತಾ ಹೇಳು? ನೋಡು, ನಾವು ಈ ಪಾರ್ಟಿ ಹಾಲ್ನ ತುಂಬಾ ಹಿಂದೆನೆ ಬುಕ್ ಮಾಡಿದೀವಿ, ಬಿಡೋ ಮಾತೇ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಿಮಗೆ ಇದೇ ಹಾಲ್ ಬೇಕು ಅಂದ್ರೆ ನೀವೇ ಮದ್ವೆನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ನನಗೆ ಈ ಹಾಲ್ ಬೇಕೇ ಬೇಕು. ನಯನ, ಈ ಹಾಲ್ ನಿಮ್ಮ ಅಪ್ಪಂದ. ನಿನಗೆ ಬೇಕು ಅಂದಾಗೆಲ್ಲ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ. ಮ್ಯಾನೇಜರ್, ಏನೀಗ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಕ್ ಆಗುತ್ತೋ ಆಗಲ್ವೋ? ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಅವ್ರು ಮೊದಲೇ ನಿಮ್ ಪೇಮೆಂಟ್ ಏನಿದೆ ಹೇಳಿ, ಡಬ್ಬಲ್ ಕೊಡ್ತೀನಿ. ಆದ್ರೆ ನನ್ಗೆ ಈ ಹಾಲ್ ಬೇಕು ಅಷ್ಟೇ. ಮೇಡಮ್ ಆದ್ರೆ ಟ್ರಿಬಲ್. ಪೇಮೆಂಟು ತ್ರಿಬಲ್ ಕೊಟ್ಟರೆ ಎಕ್ಸ್ಟ್ರಾ ಇನ್ಕಮು ಚೆನ್ನಾಗೇ ಆಗುತ್ತೆ. ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಓಕೆ ಮೇಡಮ್, ಬುಕ್ಕಿಂಗ್ ಆಗುತ್ತೆ. ಈಗ ಡ್ರಾಮಾ ನೋಡೋದಕ್ಕೆ 30 ರಿಂದ 40 ನಿಮಿಷ ಬೇಕಾಗಿಲ್ಲ, ಕೇವಲ 2 ನಿಮಿಷ ಸಾಕು. ಬೇಗ ಕೆಳಗಿರೋ ಬಟನ್ನ ಕ್ಲಿಕ್ ಮಾಡಿ ಈಗಲೇ ನಿಮ್ಮ ಕುಕ್ಕು ಟಿವಿಯನ್ನ ಡೈಲಿ ಡ್ರಾಮಾ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ.